ಹಾಯ್ ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನೋಡಿ, ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟ್ ನಾನು ಕೊಡ್ತಾನೆ ಬಂದಿದ್ದೀನಿ. ಯಾವುದೇ ಥರ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ಬೇಕಂದರೆ ನಮ್ಮ ಚಾನಲ್ಗೆ ಫಸ್ಟ್ ಆಫ್ ಆಲ್ ನೀವು ಸಬ್ಸ್ಕ್ರೈಬ್ ಆಗಿರಬೇಕು. ಬನ್ನಿ ವಿಡಿಯೋನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ತುಂಬ ಟೈಮ್ ಆಗ್ತಿದೆ. ನೋಡಿ, ನಾನು ವಿಡಿಯೋದಲ್ಲಿ ಒಂದು ನಿಮಗೆ ಏನು ಹೇಳಿದ್ದೆ ಅಂದರೆ, ನಾನು ಯಾವುದೇ ಒಂದು ಅಪ್ಡೇಟ್ಸ್ಗಳು ಬಂದರೂ ಸ್ಕಾಲರ್ಶಿಪ್ ಬಂದರೂ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಬಂದೆ. ನಿಮ್ಗೆ ಡೌಟ್ಸ್ಗಳು ಏನಿದ್ರು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೆ. ನೋಡಿ, ತುಂಬ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ದಾರೆ, ಬಟ್ ನನಗೆ ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಮೆಸೇಜ್ಗೆ ಎಷ್ಟೊಂದು ಆಗುತ್ತೋ ಅಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಮತ್ತು ವಾಟ್ಸಪ್ಪಲ್ಲಿ ಕೂಡ ತುಂಬ DM ಅನ್ನೋದು ಮಾಡ್ತಿದ್ದೀರಾ, ಬಟ್ ನನಗೆ ಎಷ್ಟಾಗುತ್ತೋ ಅಷ್ಟು ಮೆಸೇಜ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜನಕ್ಕೆ ಮೆಸೇಜ್ ಮಾಡಿಲ್ಲ ಅಂದರೆ ಬೇಜಾರಾಗಬೇಡಿ. ಬನ್ನಿ, ನಾನೀಗ ವೀಡಿಯೋದಲ್ಲೇ ನಿಮ್ಮ ಡೌಟ್ಸ್ಗಳನ್ನ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಫಸ್ಟ್ ಆಫ್ ಆಲ್ ಮಾನಸ್ ಅವರು ಕೇಳ್ತಿದ್ದಾರೆ, ಲಿಂಕ್ ಓಪನ್ ಆಗ್ತಿಲ್ಲ ಬ್ರದರ್. ನೋಡಿ, ನಾನು ನಿನ್ನೆ ತಾನೇ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ಮಾಡಿದ್ದೆ. ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಏನಾಗುತ್ತೆ ಅಂದರೆ, ಅವ್ರಿಗೆ ಬಂದ್ಬಿಟ್ಟು ನಿಮಗೆ 50,000 ಅಮೌಂಟ್ ಬರುತ್ತೆ. ಮತ್ತು ಪ್ರೊಫೆಷ್ನಲ್ ಡಿಗ್ರಿ ಕೋರ್ಸ್ ತೊಗೊಂಡವ್ರಿಗೆ 75,000 ಬರುತ್ತೆ. ಅದು ಇಂಡಸ್ಲ್ಯಾಂಡ್ ಬ್ಯಾಂಕ್ ಅನ್ನೋದೊಂದು ಆ ಸ್ಕಾಲರ್ಶಿಪ್ದು, ಅದು ಪ್ರತಿಯೊಂದು ಬಡ್ಡಿ ಫಸ್ಟ್ ಸ್ಟಡಿ ಬರುವಂಥ ಸ್ಕಾಲರ್ಶಿಪ್ ಆಗಿರುತ್ತೆ ಅದು. ಆ ಸ್ಕಾಲರ್ಶಿಪ್ದು ನಾನು ಔಟ್ ಟು ಅಪ್ಲೈ ಮತ್ತು ಅದ್ರದ್ದು ಒಂದು ಎಲಿಜಿಬಿಲಿಟಿ ಎಲ್ಲನೂ ಆ ವಿಡಿಯೋ ಮಾಡಿ ತಿಳಿಸಿದ್ದೆ. ನಾನು ಹೋಗಿ ಚೆಕ್ಔಟ್ ಮಾಡ್ಕೋಬೋದು, ಇದೇ ಚಾನಲಲ್ಲಿದೆ. ನೋಡಿ, ನಾನು ಅದಕ್ಕೆ ಹೇಳಿದ್ದೆ ಲಾಸ್ಟ್ ಡೇಟ್ ಅನ್ನೋದು March 12 ಅಂತ ಇದೆ. ನೋಡಿ, ನೀವು ಜಸ್ಟ್ 2 hour ಮುಂಚೆನೇ ನೀವು ಮೆಸೇಜ್ ಹಾಕಿದ್ರೆ ಯಾವಾಗಪ್ಪ ಅಂದರೆ ಇವತ್ತು March 12. ನೋಡಿ, ಇವಾಗ ಲಿಂಕ್ ಅದು ಕ್ಲೋಸ್ ಆಗಿದೆ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ನಮ್ಮ ಚಾನಲ್ಗೆ ಅಪ್ಡೇಟ್ ಆಗಿರಿ. ಯಾಕಂದರೆ ಲಾಸ್ಟ್ ಟೈಮಲ್ಲಿ ನೋಡಿಬಿಟ್ಟು ನೀವು ಅಪ್ಲೈ ಮಾಡೋಕ್ಕೆ ತೊಂದರೆ ಆಗುತ್ತೆ. ಯಾಕಂದರೆ ಲಿಂಕ್ ಅದು ವರ್ಕ್ ಆಗೋಲ್ಲ, ಲಾಸ್ಟಲ್ಲಿ ವೆಬ್ಸೈಟ್ ಕ್ಲೋಸ್ ಆಗಿಬಿಡುತ್ತೆ. ನೋಡಿ, ಅದು ಈಗ ಅದು ಒಂದು ಮುಗಿದೋಯ್ತು. ಬೇಕಾದ್ರೆ ಬರುವಂಥ ಮುಂದೆ ಸ್ಕಾಲರ್ಶಿಪ್ ಬರುವಂಥ ನಾನು ಪ್ರತಿಯೊಂದು ಅಪ್ಡೇಟ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಒಂದು ಸ್ಕಾಲರ್ಶಿಪ್ ಬಂದಿದೆ, ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಬಟ್ ಅದನ್ನೇ ಇವಾಗ ಈ ವಿಡಿಯೋದಲ್ಲಿ ಹೇಳ್ತಿದ್ದರೆ ವಿಡಿಯೋ ಲೆಂತಿ ಆಗುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ. ನಾನು ಅದಕ್ಕೆ ಟೈಮ್ ವೇಸ್ಟ್ ಮಾಡೋದಿಲ್ಲ, ನಾನು ಹೋಗ್ತಾ ಇದ್ದೀನಿ. ನೋಡಿ, ನಿಮಗೆ ಲಿಂಕ್ ಓಪನ್ ಆಗ್ತಿಲ್ಲ ಅಂದರೆ ಅದು ಟೈಮ್ ಮುಗಿದೋಗಿದೆ. ಮತ್ತು ಇನ್ನೂ ಸ್ವಲ್ಪ ಜನ ಕೇಳ್ತಿದ್ದಾರೆ ತುಂಬ ಕ್ವಶನ್ಸ್ ಇದೆ. ನೋಡಿ, ಯಾರು ಕೇಳ್ತಿದ್ದಾರೆ, ರೇವತಿ ಅವರು, ಶಾರ್ಟ್ ಲಿಸ್ಟ್ ಆಗಿದೆ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು. ನೋಡಿ, ನಿಮ್ಮದು ಶಾರ್ಟ್ ಲಿಸ್ಟ್ ಆಗಿದೆ ಇಲ್ಲ ಅನ್ನೋದು ಯಾವ ಥರ ಚೆಕ್ ಮಾಡ್ತಾರೆ, ಒಂದು ರಿಸಲ್ಟ್ ಲಿಂಕ್ ಅನ್ನೋದು ಬಿಡ್ತಾರೆ. ಆ ರಿಸಲ್ಟ್ ಲಿಂಕ್ನ ನಾನು ಬೇಕಾದ್ರೆ ರಿಸಲ್ಟ್ ಬಿಟ್ಟಾಗೆ ನಾನು ವೀಡಿಯೋ ಮಾಡಿ ಮುಖಾಂತರ ತಿಳಿಸ್ಕೊತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ ಅಪ್ಡೇಟ್ ಆಗಿರಿ. ಬೇಕಾದ್ರೆ ನಿಮ್ಗೆ ಅಲ್ಲೇ ರಿಸಲ್ಟ್ ಲಿಂಕ್ ಅಂತ ತೋರಿಸುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡ್ರೆ ನಿಮ್ಮದು ಹಾಕಿರುವಂಥ ಸ್ಕಾಲರ್ಶಿಪ್ದು ನಿಮ್ಮದಲ್ಲಿ ಜಸ್ಟ್ ನಿಮ್ಮ ನೇಮ್ ಅಥವಾ ಫೋನ್ ನಂಬರ್, ಅದು ಅಪ್ಲಿಕೇಶನ್ ID ಅಂತ ಬಂದಿರುತ್ತೆ, ಅದು ಹಾಕ್ಬಿಟ್ರೆ ನಿಮಗೆ ಶಾರ್ಟ್ ಲಿಸ್ಟ್ ID ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿದ್ದರೆ ನಿಮ್ಮ ನೇಮು ಶಾರ್ಟ್ ಲಿಸ್ಟ್ ಆಗಿದೆಯಾ ಅಂತ ಖಂಡಿತ. ಬ್ರೋ, ಮ್ಯಾನೇಜ್ಮೆಂಟ್ ಸೀಟ್ಗೂ ಸ್ಕಾಲರ್ಶಿಪ್ಗೂ ಬರುತ್ತಾ? ನಾವು ಅಪ್ಲೈ ಮಾಡಿದ್ದೀವಿ ಮ್ಯಾನೇಜ್ಮೆಂಟ್ ಸೀಟಿಂದ, ಬಟ್ ಅಲೋ ಆಗಿಲ್ಲ. ನೋಡಿ, ನೀವು ಮ್ಯಾನೇಜ್ಮೆಂಟ್ ಸೀಟಿಂದ ನೀವು ಸ್ಕಾಲರ್ಶಿಪ್ ಹಾಕಿದ್ರೆ ಖಂಡಿತ ಬರುತ್ತೆ, ಬಟ್ ಗೋರ್ಮೆಂಟ್ ಅಂದರೆ ರಾಜ್ಯ ಸರ್ಕಾರದ ದುಡ್ಡು ಅನ್ನೋದು ಇರಬೇಕಾಗುತ್ತೆ. ಬಟ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಖಂಡಿತ ಸ್ಕಾಲರ್ಶಿಪ್ ಬರುತ್ತೆ ಅನ್ನೋದು 100% ಗ್ಯಾರಂಟಿ ಇಲ್ಲ. ಬಟ್ ರಾಜ್ಯ ಸರ್ಕಾರದ ದುಡ್ಡು ಇದ್ದರೆ ಖಂಡಿತ ಸ್ಕಾಲರ್ಶಿಪ್ ಅನ್ನೋದು ಕೊಡ್ತಾರೆ. ನೀವು ಏನಾಗ್ರಿ ಜಸ್ಟ್ ಸ್ಕಾಲರ್ಶಿಪ್ ಅನ್ನೋದನ್ನು ಅಪ್ಲೈ ಮಾಡಿ, ಯಾವುದೇ ಥರಕ್ಕೂ ಮಿಸ್ಔಟ್ ಮಾಡ್ಕೋಬೇಡಿ. ಇಟ್ಸ್ ಓಕೆ, ಬಂದಿಲ್ಲ ಅಂದರೆ ವರಿ ಮಾಡ್ಕೋಬೇಡಿ, ಬಂದರೆ ನಿಮಗೆ ಖುಷಿ ಆಗುತ್ತೆ. ಶಾರ್ಟ್ ಲಿಸ್ಟ್ ಸೆಲೆಕ್ಟ್ ಆಗಿದೆ, ವಾಟ್ ನೆಕ್ಸ್ಟ್? ನೋಡಿ, ಇವರಿಗೆ ಶಾರ್ಟ್ ಲಿಸ್ಟ್ ಅನ್ನೋದು ಸೆಲೆಕ್ಟ್ ಆಗಿದೆ ಅಂತ. ನೋಡಿ, ನಿಮಗೆಲ್ಲ ಆನ್ಸರ್ ಮಾಡಿ ಈ ಥರ ಟಿಕ್ ಮಾಡಿದ್ರೆ ಆನ್ಸರ್ ಮಾಡಿರ್ತೀನಿ. ಜಸ್ಟ್ ವೀಡಿಯೋದಲ್ಲಿ ನೀವು ಚೆಕ್ಔಟ್ ಮಾಡ್ಕೋಬೇಕಾಗುತ್ತೆ ಒಂದು ಟೈಮು. ನೋಡಿ, ಶಾರ್ಟ್ ಲಿಸ್ಟ್ ಸೆಲೆಕ್ಟ್ ಆಗಿದೆ, ವಾಟ್ ಈಸ್ ನೆಕ್ಸ್ಟ್ ಸ್ಟೆಪ್ ಬ್ರೋ? ನೋಡಿ, ಶಾರ್ಟ್ ಲಿಸ್ಟ್ ನಿಮ್ಮದು ಸೆಲೆಕ್ಟ್ ಆದ ತಕ್ಷಣ, ಲೈಕ್ ನನಗೆ ಒಂದು ಸ್ಕಾಲರ್ಶಿಪ್ ಶಾರ್ಟ್ ಲಿಸ್ಟ್ ಸೆಲೆಕ್ಟ್ ಆದಾಗ ಜಸ್ಟ್ ಏನು ಮಾಡಿದ್ಯಪ್ಪ ಅಂದರೆ, ಜಸ್ಟ್ ನಿಮ್ಮದು ಒಂದು ಸರಿ ತಿರ್ಗಾ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾರೆ. ಜಸ್ಟ್ ನಿಮ್ಮದು ಬ್ಯಾಂಕ್ ಡೀಟೇಲ್ಸು ಮತ್ತು ಹಾಗೂ ಸೆಮಿಸ್ಟ್ರದು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ದು ಒಂದು ಅಪ್ಡೇಟ್ ಮಾಡೋಕ್ಕೆ ಹೇಳ್ತಾರೆ. ಜಸ್ಟ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ. ಜಸ್ಟ್ 2-3 ಡಾಕ್ಯುಮೆಂಟ್ಸ್ ಅಷ್ಟೇ ಕೇಳ್ತಾರೆ. ನೋಡಿ, ಅವ್ರಿಗೆ ಇನ್ನೊಬ್ರು ಕೇಳ್ತಿದ್ದಾರೆ, ಸೆಕೆಂಡ್ PUC SSLC ಪರ್ಸೆಂಟೇಜ್ ಎಷ್ಟಾಗಿತ್ತು ಬ್ರೋ? ಖಂಡಿತ ನಿಮ್ಮದು ಪರ್ಸೆಂಟೇಜ್ ಮೇಲೆ ನಿಮ್ಮದು ಸ್ಕಾಲರ್ಶಿಪ್ ಅನ್ನೋದು ಕೊಡ್ತಾ ಹೋಗ್ತಾರೆ. ಬ್ರೋ, ಮ್ಯಾನೇಜ್ಮೆಂಟ್ಗೂ ಆಟೋ ಇರುವವರು ಅಪ್ಲೈ ಮಾಡ್ಬೋದು? ಮ್ಯಾನೇಜ್ಮೆಂಟ್ ಇರೋರು ಅಪ್ಲೈ ಮಾಡ್ಬೋದು, ತೊಂದರೆ ಇಲ್ಲ. ಯಾವುದೇ ಥರ ಫೀಸನ್ನು ಪೇ ಮಾಡಲ್ಲ, ಸುಮ್ಮನೆ ಅಪ್ಲೈ ಮಾಡಿ. ಅಮೌಂಟ್ ಇದ್ದರೆ ಖಂಡಿತ ಗೌರ್ಮೆಂಟಿಂದ ನಿಮ್ಗೆ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ. ಮ್ಯಾನೇಜ್ಮೆಂಟರು ನೋಡಿ, ಈ ವಿಡಿಯೋ ನೋಡಿ ಯಾರು ಮ್ಯಾನೇಜ್ಮೆಂಟ್ಗೆ ನೀವು ಪ್ರೈವೇಟ್ಸ್ ಬಡ್ಡಿ ಫಸ್ಟ್ ಸ್ಟಡಿಲಿ ನಿಮ್ಗೆ ಯಾವುದೇ ಥರ ತೊಂದರೆ ಆಗಲ್ಲ. ಬಡ್ಡಿ ಫಸ್ಟ್ ಸ್ಟಡೀಸ್ ಅಂತ ಬರುವಂಥ ಎಲ್ಲ ಸ್ಕಾಲರ್ಶಿಪ್ ಕೂಡ ನೀವು ಮ್ಯಾನೇಜ್ಮೆಂಟು ಗೌರ್ಮೆಂಟ್ ಶೀಟ್ ನೋಡಲ್ಲ. ಜಸ್ಟ್ ನಿಮ್ಮದು ಮಾರ್ಕ್ಸನ್ನು ನೋಡ್ತಾರೆ. ಆ ಮಾರ್ಕ್ಸ್ ಮೇಲೆ ಮೆರಿಟ್ ಲಿಸ್ಟ್ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಅನೌನ್ಸ್ಮೆಂಟ್ ಮಾಡುತ್ತೆ. ಜಸ್ಟ್ ನಾನು ತುಂಬ ಒಂದೊಂದು ಕ್ವಶನ್ಸ್ಗೆ ಟೆಕ್ಸ್ಟ್ ಮಾಡಿದ್ದೀನಿ ಆಗಿಂದಾಗೆ ಹಾಕಿದವ್ರಿಗೆ. ಬ್ರೋ, ಅಪ್ಲೈ ಥ್ರೋ ಬಡ್ಡಿ ಫಸ್ಟ್ ಸ್ಟಡಿ ಡಸ್ ನಾಟ್ ಇಂಪ್ಯಾಕ್ಟೆಡ್ ಆನ್ SSP ಆರ್ ಇಟ್ಸ್ ಗೋಯಿಂಗ್ ರೆಡ್ಯೂಸ್ ಸ್ಕಾಲರ್ಶಿಪ್ ಆನ್ SC ST SSP ಇಂಜಿನಿಯರಿಂಗ್. ನೋಡಿ, ಈ ಡೌಟ್ಸು ತುಂಬ ಜನ ಕ್ವಶನ್ಸ್ ಕೇಳ್ತಿದ್ದೆ. ನೋಡಿ, ನನಗೆ SSPಲಿ ಏನಾದರೂ ಅಮೌಂಟ್ ರೆಡ್ಯೂಸ್ ಆಗುತ್ತಾ? ಹಾಗೂ ಇನ್ನೂ ಸ್ವಲ್ಪ ಜನ ಕೇಳಿದ್ದೇನಪ್ಪ ಅಂದರೆ, ನನಗೆ SSP ಅಮೌಂಟ್ ಬರೋದಿಲ್ವಾ? ಮತ್ತು SC ST ಸ್ಟೂಡೆಂಟ್ಸ್ ಇದ್ದೀನಿ, ನನಗೇನಾದರೂ ಬರೋದಿಲ್ವಾ ಅಮೌಂಟು? ನೋಡಿ, ನಿಮ್ಗೆ ಯಾವುದೇ ಥರ SSPಗೆ ಮತ್ತು SC ST ಸ್ಟೂಡೆಂಟ್ಸ್ಗೆ ಯಾವುದೇ ಥರ ಒಂದೇ ಒಂದು ಸಣ್ಣ ಇಂಪ್ಯಾಕ್ಟ್ ಕೂಡ ಆಗೋಲ್ಲ. ಇದು ಒಂದು ಪೂರ್ತಿ ಪ್ರೈವೇಟ್, ನಿಮ್ಗೆ ಯಾವುದೇ ಥರ ಗೋರ್ಮೆಂಟಿಗೆ ಲಿಂಕೇ ಇರೋಲ್ಲ. ಜಸ್ಟ್ ನಿಮಗೆಲ್ಲ ಫುಲ್ಲು ಏನಪ್ಪ ಅಂದರೆ, ಜಸ್ಟ್ ಒಂದು ಕಂಪ್ನಿ ಇರುತ್ತೆ. ಆ ಕಂಪ್ನಿ ನಿಮಗೆ ಅಮೌಂಟ್ ಒಂದು ವರ್ಷಕ್ಕೆ ಎಷ್ಟು ಅಮೌಂಟ್ ಅನ್ನೋದು ಮಾಡಿರುತ್ತೆ. ಆ ಅಮೌಂಟಲ್ಲಿ 5% ಅಮೌಂಟ್ ಅನ್ನೋದು ಸ್ಟೂಡೆಂಟ್ಸ್ಗೆ ಕೊಡಬೇಕಂತ ಗೌರ್ಮೆಂಟಿಂದ ರೂಲ್ಸ್ ಇದೆ. ಆ ಜಸ್ಟ್ 5% ಅಮೌಂಟ್ ಯಾರ್ಯಾರಿಗೆ ಕೊಡೋದು ಬದಲು ಯಾರು ಮೆರಿಟ್ ಲೀಸ್ಟಲ್ಲಿ ಇರ್ತಾರೆ ಅಂಥ ಸ್ಟೂಡೆಂಟ್ಸ್ ಕೊಟ್ಟರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನಿಂದ ಅವರು ಬಡ್ಡಿ ಫಸ್ಟ್ ಸ್ಟಡಿಯಿಂದ ಟೈಅಪ್ ಆಗ್ಬಿಟ್ಟು ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಪ್ರೊವೈಡ್ ಮಾಡ್ತಿದ್ದಾರೆ. ನಿಮಗೆ ಒಂದು ಕ್ಲಿಯರ್ ಒಂದು ಐಡಿಯಾ ಅನ್ನೋದು ಸಿಕ್ತು ಅನ್ಕೋತೀನಿ. ಇನ್ನು ನೋಡಿ, ಅದಕ್ಕೆ ಹೇಳೋದು, ನಾವು ಪ್ರತಿಯೊಂದೊಂದು ಸಣ್ಣ ಈ ಥರ ಕ್ವಶನ್ಸ್ ಕೇಳಿದಾಗ ನಾನು ನಿಮ್ಗೆ ಆನ್ಸರ್ ಅನ್ನೋದು ಮಾಡೋಕ್ಕಾಗುತ್ತೆ. ನಿಮ್ಮ ಕ್ವಶನ್ಸ್ ನಾನು ಹಾಕಿರಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ, ನಮ್ಗೆ ಆನ್ಸರ್ ಮಾಡ್ತೀನಿ ಈ ಥರ ಖಂಡಿತ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಈ ಥರ ನಾವು ಒಂದು ಆನ್ಸರ್ ಯಾವ ಥರ ನಿಮಗೆ ಬಡ್ಡಿ ಫಸ್ಟ್ ಸ್ಟಡಿಯಲ್ಲಿ ಯಾವ ಥರ ಸ್ಕಾಲರ್ಶಿಪ್ ಬರುತ್ತೆ ಅನ್ನೋದು ಹೇಳಿದೆಯಲ್ಲ.
ಬ್ರೋ ಈ ಸ್ಕಾಲರ್ಶಿಪ್ ಎಷ್ಟು ದಿನ ಆದಮೇಲೆ ಬರುತ್ತೆ ನೋಡಿ. ಈ ಕ್ವಶನ್ಸ್ ಅನ್ನೋದು ತುಂಬ ಜನಕ್ಕೆ ಡೌಟ್ಸ್ ಅನ್ನೋದು ಇದ್ದೇ ಇರುತ್ತೆ. ನೋಡಿ, ನೀವು ಯಾವುದೇ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ಮೇಲೆ ಬಡ್ಡಿ ಫಸ್ಟ್ ಸ್ಟಡಿಲಿ ಆಯಿತು, ಈ ಥರ ಯಾವುದೋ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ಮೇಲೆ ಅದಕ್ಕೆ ಒಂದು ಡೆಡ್ಲೈನ್ ಅನ್ನೋದಿರ್ತದೆ. ಡೆಡ್ಲೈನ್ ಕಂಪ್ಲೀಟ್ ಆಗಿ ಮತ್ತೆ ಅವ್ರದ್ದು ವೆರಿಫಿಕೇಷನ್ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಗೊತ್ತಾಗುತ್ತೆ ಅದು ಫೈನಲ್ ಸೆಲೆಕ್ಷನ್ಸ್ಗೆ ಹೋಗಿದೆಯಾ ಇಲ್ವಾ, ನಾಟ್ ಸಬ್ಮಿಟ್ ಆದಮೇಲೆ ನೆಕ್ಸ್ಟ್ ಸ್ಟೇಜಿಗೆ ಹೋಗಿದೆಯಲ್ಲ ಅನ್ನೋ ನಿಮ್ಗೆ ಜಸ್ಟ್ ಅಲ್ಲಿ ಒಂದು ಅಪ್ಡೇಟ್ ಮಾಡ್ತಾ ಹೋಗ್ತಿರ್ತಾರೆ. ನೀವು ಜಸ್ಟ್ ಬಡ್ಡಿ ಫಸ್ಟ್ ಸ್ಟಡಿ ಆ್ಯಪ್ ಚೆಕ್ ಮಾಡ್ಕೊಂಡ್ರೆ ಸಾಕು. ಆ ರಿಸಲ್ಟ್ ಲಿಂಕ್ ಅನ್ನೋದು ಬಿಡ್ತಾರೆ. ಆ ರಿಸಲ್ಟ್ ಲಿಂಕ್ ಬಿಟ್ಟ ತಕ್ಷಣ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಯ್ಕೊಂಡು ಆ ಲಿಂಕ್ ನೀವು ಚೆಕ್ಔಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಐಡಿ ಆಯಿತು ಅಥವಾ ನಿಮ್ಮ ಫೋನ್ ನಂಬರ್ ಹಾಕ್ಬಿಟ್ಟು ಚೆಕ್ ಮಾಡಿದ್ರೆ ನಿಮ್ಮದು ಆ ರಿಸಲ್ಟ್ ಲಿಂಕಲ್ಲಿ ನಿಮ್ಮ ನೇಮ್ ಇತ್ತಂದರೆ ನಿಮ್ಮದು ಖಂಡಿತ ಸ್ಕಾಲರ್ಶಿಪ್ಗೆ ಅವಾರ್ಡೆಡ್ ಆಗಿದ್ದೀರ ಅಂತ. ನೆಕ್ಸ್ಟು ಫ್ಲಿಪ್ಕಾರ್ಟ್ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ಕೊಡಿ ಬ್ರದರ್. ನೋಡಿ, ಖಂಡಿತ ಫ್ಲಿಪ್ಕಾರ್ಟ್ ಸ್ಕಾಲರ್ಶಿಪ್ ಅನ್ನೋದು ತುಂಬ ಸ್ಟೂಡೆಂಟ್ಸ್ಗೆ ತುಂಬ ಅಮೌಂಟ್ ಅನ್ನೋದು ಬರುತ್ತೆ. ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಅಂತ ಇನ್ನೊಂದು 2-3 ಮೆಂಬರ್ಸ್ ಆಗಿದ್ರೆ ನಾನು ಯಾಕಂದರೆ ಹೇಳೋಕ್ಕೆ ಒಂದು ಸ್ವಲ್ಪ ನನಗೂ ಖುಷಿ ಆಗುತ್ತೆ, ವೀಡಿಯೋ ಮಾಡೋಕ್ಕೆ ಕೆಲಸ ಆಗುತ್ತೆ. ನೋಡಿ, ತುಂಬ ನೀವು ಸಪೋರ್ಟ್ ಮಾಡ್ತಿದ್ದೀರಾ. ಇನ್ನೂ ಏನಪ್ಪ ನನ್ನ ಚಾನಲ್ ಕೂಡ ಚೇಂಜಸ್ ಆಗಿದೆ ಅನ್ಕೋತೀನಿ. ನಿಮ್ಗೆ ಗೊತ್ತಾಗುತ್ತೆ ಏನೇನಪ್ಪ ಅಂದರೆ ಸೂಪರ್ ಥ್ಯಾಂಕ್ಸು, ಮೆಂಬರ್ಶಿಪ್ ಎಲ್ಲ ಒಂದು ಫೀಚರ್ಸ್ ಬಂದಿದ್ದೀವಿ. ಎಲ್ಲ ಯಾರಿಂದ ಅಂದರೆ ನಿಮ್ಮಿಂದನೇ. ಥ್ಯಾಂಕ್ ಯು ಗೈಸ್. ನಿಮ್ದೆಲ್ಲ ಒಂದು ಡೌಟ್ಸ್ಗಳು ಆಗ್ತಾ ಇದ್ದೀರಾ, ನಾನು ಪ್ರತಿಯೊಂದು ಹೇಳ್ತಿದ್ದೀನಿ. ಮತ್ತು ಇನ್ನೊಂದು ಲಾಸ್ಟ್ ಒಂದು ಕ್ವಶನ್ಸ್ ಇದೆ, ಹೇಳ್ಬಿಡ್ತೀನಿ ನೋಡಿ. ಅಣ್ಣ HDFC ಶಾರ್ಟ್ ಲಿಸ್ಟೆಡ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಅಂತ ತೋರಿಸ್ತಿದೆ, ಆದರೂ ಅದ್ರ ಬಗ್ಗೆ ಹೇಳಿ 2 ಮಂತ್ಸ್ ಆಗಿದೆ ತೋರಿಸ್ತಿದೆ. ನೋಡಿ, ಜಸ್ಟ್ 2 ಮಂತ್ಸ್ ಯಾಕಾಗುತ್ತೆ ಅಂದರೆ ಆಲ್ ಓವರ್ ಇಂಡಿಯಾ ತುಂಬ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಜಸ್ಟ್ ಇನ್ನೊಂದು 2-3 ವೀಕ್ಸ್ ವೇಟ್ ಮಾಡಿ. ನಿಮಗೆ ಅಮೌಂಟ್ ಅನ್ನೋದು ಡೈರೆಕ್ಟಾಗಿ ನಿಮಗೆ ಬ್ಯಾಂಕಿಗೆ ಬಂದ್ಬಿಡುತ್ತೆ. ಯಾವುದೇ ಥರ ತೊಂದರೆ ಆಗೋದಿಲ್ಲ. ನೀವು ಪ್ರೊಫೆಷನಲ್ ಡಿಗ್ರಿ ಇದ್ದರೆ 50,000, ನನಗೂ 50,000 ಅಮೌಂಟ್ ಬರ್ತಾನೆ ಇದೆ, ಬಂದಿದೆ. ಅದಕ್ಕೆ ಹೇಳ್ಕೋದು ಪ್ರತಿಯೊಬ್ಬರು ಫ್ರೀಯಾಗಿ ಅಮೌಂಟನ್ನು ಯಾರು ಮಿಸ್ ಔಟ್ ಮಾಡ್ಕೊಬೇಡಿ. ಈ ಥರ ಸ್ಕಾಲರ್ಶಿಪ್ನ ನೀವು ಯಾರಿಗೂ ಕಣ್ಮರೆ ಆಗಿಬಿಟ್ಟೆ ಇದು ಯಾರು ಗೊತ್ತಿಲ್ಲ ಅಮೌಂಟನ್ನು ಪಡ್ಕೊತಿಲ್ಲ. ಯಾರ್ಯಾರು ಯಾವುದ್ಯಾವುದೋ ಸ್ಟೇಟಲ್ಲಿರೋ ಅಮೌಂಟನ್ನು ತೊಗೊತಾರೆ. ಕರ್ನಾಟಕದ ಸ್ಟೂಡೆಂಟ್ಸ್ಗೆ ಇದು ಕಡಿಮೆ ಬರ್ತಿದೆ. ಅದಕ್ಕೋಸ್ಕರ ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ. ಮತ್ತು ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದ್ರ ಬಗ್ಗೆ ವೀಡಿಯೋ ಮಾಡಿ ನೆಕ್ಸ್ಟ್ ನಾನು ತಿಳಿಸ್ತೀನಿ. ಇದೇನಾದ್ರು ಇನ್ಫಾರ್ಮೇಟಿವ್ ಆಗಿತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವರು ಇದ್ರ ಪಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಈ ಥರ ಅದರಲ್ಲಿ ಎಕ್ಸ್ಪೆಷಲಿ ಕರ್ನಾಟಕ ಸ್ಟೂಡೆಂಟ್ ನನಗೆ ಸ್ಕಾಲರ್ಶಿಪ್ ಪಡ್ಕೋಬೇಕು. ಯಾಕಂದರೆ ತುಂಬ ಎಲ್ಲೆಲ್ಲಿಂದ ಯಾವ ಸ್ಟೇಟಿಂದ ಬಂದು ಅವ್ರ ಸ್ಕಾಲರ್ಶಿಪ್ ಪಡಬೋದು. ಕರ್ನಾಟಕದ ಯಾವ್ದು ಗೊತ್ತಿಲ್ಲ ಪಾಪ, ತುಂಬ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಇದ್ದಾರೆ, ತುಂಬ ಮೆರಿಟ್ ಲಿಸ್ಟಲ್ಲಿ ಬರೋಂಥ ಸ್ಟೂಡೆಂಟ್ಸ್ ಇದ್ದಾರೆ. ಬಟ್ ಅವ್ರು ಅಪ್ಲೈನೇ ಮಾಡೋಕ್ಕಾಗ್ತಿಲ್ಲ. ಇದೇ ಒಂದು ರೀಸನಿಂದ ನಾನು SSP ಅಪ್ಡೇಟ್ ಆಯಿತು, ಸ್ಕಾಲರ್ಶಿಪ್ ಅಪ್ಡೇಟ್ ಅನ್ನೋದು ಮಾಡ್ತಾಯಿದ್ದೀನಿ. ಒಬ್ಬರಿಗೆ ಇದು ಕೂಡ ಫ್ಯಾಮಿಲಿಲಿ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ಮ ಕಮೆಂಟ್ಸ್ ಬಾಕ್ಸ್ಗೆ ಆನ್ಸರ್ ಮಾಡ್ತೀನಿ ಅಂತ ತಿಳ್ಕೊತೀನಿ. ಯಾವುದೇ ಥರ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ಸ್ ಬಾಕ್ಸ್ ಹಾಕಿ. ಹಾಗೂ ಇನ್ನೊಂದು ಏನಪ್ಪ ಅಂದರೆ ಇನ್ನೂವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಾನು ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೂ ಇನ್ನೊಂದು ಏನಪ್ಪ ಲಾಸ್ಟಲ್ಲಿ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ. ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ಸು ಅಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಯಾವ ಡೇ, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಗಾಯ್ಸ್.